ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಎಸ್ಐಟಿ ಕಚೇರಿಯ ಮುಂಭಾಗದಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ಅಶೋಕ್. ಎಸ್ಐಟಿ ಕಚೇರಿಯ ಮುಂಭಾಗದಲ್ಲಿದ್ದೀರಿ. ಇವತ್ತು ಎಷ್ಟೊತ್ತಿನಿಂದ ಈ ಕಾರ್ಯಾಚರಣೆ ಶುರುವಾಗುತ್ತೆ, ಅಲ್ಲಿನ ಸಿದ್ಧತೆಗಳು ಯಾವ ರೀತಿ ಇದೆ? ಯಾಕಂದರೆ ನಾವು ಡೈಲಿ ನೋಡ್ತಾ ಇದ್ದೀವಿ, ಹೋಗೋದಕ್ಕಿಂತ ಮೊದಲು ಅಧಿಕಾರಿಗಳು ಬ್ಯಾಕ್ ಟು ಬ್ಯಾಕ್ ಮೀಟಿಂಗನ್ನು ಮಾಡ್ತಾರೆ. ಮೀಟಿಂಗ್ ಏನಾದರೂ ಶುರುವಾಗಿದೆಯಾ? ರಂಗನಾಥ್, ಈಗಾಗಲೇ ಅಧಿಕಾರಿಗಳು ಇನ್ನಷ್ಟೇ ಬರಬೇಕಾಗಿದೆ. ಇವತ್ತು 5ನೇ ದಿನದ ಕಾರ್ಯಾಚರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನಷ್ಟೇ ಅಧಿಕಾರಿಗಳು ಬರಬೇಕಾಗಿದೆ. ಅಂದರೆ ಪ್ರಮುಖವಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮಾರೋಪಾದಿಯಲ್ಲಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಪುತ್ತೂರು ಉಪವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಬರಬೇಕು. ಇದರ ಜೊತೆಗೆ SIT ಅಧಿಕಾರಿಗಳು ಅಂದರೆ ಕೆಳ ಹಂತದ ಅಧಿಕಾರಿಗಳು ಇಲ್ಲೇ ಕ್ವಾರ್ಟರ್ಸ್ ಇದೆ, ಸೊ ಅವರು ಇಲ್ಲೇ ಇರ್ತಾರೆ. ಹಿರಿಯ ಅಧಿಕಾರಿಗಳು ಅಂದರೆ IPS ಅಧಿಕಾರಿಗಳಾದ ಜಿತೇಂದ್ರ ದಯಾಮ್ ಅವರು ಇನ್ನಷ್ಟೇ ಬರಬೇಕಾಗಿದೆ. ಇನ್ನೊಂದು ಪ್ರಮುಖವಾಗಿ ಈ ಪ್ರಕರಣದ ಸಾಕ್ಷ್ಯ ದೂರುದಾರನನ್ನು ಆತನ ಪರ ವಕೀಲರೇ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಸೊ ಎಲ್ಲರೂ ಕೂಡ ಇಲ್ಲೇ ಒಟ್ಟು ಸೇರಿ ಇಲ್ಲೊಂದು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಹಿರಿಯ ಅಧಿಕಾರಿಗಳು ಬ್ರೀಫಿಂಗ್ ಮಾಡ್ತಾರೆ, ಯಾವ್ಯಾವ ಅಧಿಕಾರಿಗಳ ಜವಾಬ್ದಾರಿಗಳು ಏನು ಎಂಬುದನ್ನು. ಸೊ ಇಲ್ಲೊಂದು ಚರ್ಚೆ ನಡೆದು ಅದಾದ ಬಳಿಕ ಇಲ್ಲಿಂದ ಒಟ್ಟು ತಂಡವಾಗಿ ಧರ್ಮಸ್ಥಳ ಕಡೆಗೆ ತೆರಳ್ತಾರೆ. ಸುಮಾರು 10:30 ಸುಮಾರಿಗೆ ಇಲ್ಲಿಂದ ತಂಡ ತೆರಳುವಂಥ ಸಾಧ್ಯತೆ ಇದೆ. ನಿನ್ನೆ ಕೂಡ ಅದೇ ರೀತಿಯಾಗಿ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬಂದ ಬಳಿಕ ಅದಾದ ಬಳಿಕ ಇಲ್ಲಿಂದ ಒಟ್ಟು ಸೇರಿ ಹೋಗಿರ್ತಕ್ಕಂಥದ್ದು. ಸೊ ಇವತ್ತು 9ನೇ ನಂಬರ್ನಲ್ಲಿ ಕಾರ್ಯಾಚರಣೆ ನಡೀಲಿಕ್ಕಿರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ದೂರುದಾರ ಏನು ಪ್ರಾರಂಭದಲ್ಲಿ 1, 2, 3ರಲ್ಲಿ ಯಾವುದೇ ರೀತಿಯಂತ ಮಾನವನ ಅಸ್ಥಿಬಂಧರ ಕಳೆಬರ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಆತ 9ರಿಂದ ಶುರು ಮಾಡಿ ಉತ್ಖನನವನ್ನು 9ನೇ ನಂಬರಿಂದ ಶುರು ಮಾಡಿ ಅಂತ ಹೇಳಿದ್ದ. ಆದರೆ SIT ಅಧಿಕಾರಿಗಳು ಕ್ರಮ ಪ್ರಕಾರವಾಗಿ 1ರಿಂದ ಉತ್ಖನನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಆತನಿಗೆ ಬಲವಾದ ವಿಶ್ವಾಸ ಇದೆ, 9ರ ನಂತರದ ಪಾಯಿಂಟ್ಗಳಲ್ಲಿ ಆ ಮಾನವನ ಕಳೆಬರ ಸಿಗುತ್ತೆ ಎನ್ನುವಂಥ ದೃಢವಾದಂಥ ವಿಶ್ವಾಸ ಆತ ಪ್ರಾರಂಭದಲ್ಲಿ ವ್ಯಕ್ತಪಡಿಸಿದ. ಸೊ ಇವತ್ತು 9ನೇ ನಂಬರಿಂದ ಉತ್ಖನನ ಪ್ರಾರಂಭ ಆಗೋದ್ರಿಂದಾಗಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲ ಅಧಿಕಾರಿಗಳು ಈ SIT ಕಚೇರಿಗೆ ಬರ್ತಾರೆ. ಸೊ ನಿನ್ನೆ ನಡೆದಂಥ ಕಾರ್ಯಾಚರಣೆ ಬಳಿಕ ಮತ್ತೆ ಎಲ್ಲ ಅಧಿಕಾರಿಗಳು ಸಂಜೆ ವೇಳೆಗೆ ಇದೇ ಒಂದು SIT ಕಚೇರಿಗೆ ಬಂದಿದ್ರು. ಸೊ ನಿನ್ನೆ ಆಗಿರ್ತಕ್ಕಂಥ ಕಾರ್ಯಾಚರಣೆ ಬಗ್ಗೆ ಅಂದರೆ 2 ಪಾಯಿಂಟ್ಗಳನ್ನೇನು ಶೋಧ ಮಾಡಿದ್ರು. ಸೊ 2ರಲ್ಲೂ ಕೂಡ ಏನು ಕೂಡ ಸಿಕ್ಕಿರಲಿಲ್ಲ. ಸೊ ಅದಾದ ಬಳಿಕ ಅಂದರೆ ಬೇಗ ಕಾರ್ಯಾಚರಣೆ ಮುಗ್ದಿರೋದ್ರಿಂದಾಗಿ ಇಲ್ಲಿಗೆ SIT ಕಚೇರಿಗೆ ಆತನನ್ನು ಕೂಡ ಕರ್ಕೊಂಡು ಬರಲಾಗಿತ್ತು. ಸೊ ಇಲ್ಲಿ ಒಂದಷ್ಟು ಚರ್ಚೆಯನ್ನು ನಡೆಸಿದ್ರು ಮತ್ತು ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು. ಸೊ ಇವತ್ತು ಒಂದು 10 ಸುಮಾರಿಗೆ ಇಲ್ಲಿಂದ ಹೊರಡ್ತಾರೆ. 11 ಗಂಟೆ ಸುಮಾರಿಗೆ ಧರ್ಮಸ್ಥಳದ ಏನು ಆ ಭಾಗ ಎಂದೇ ಅಲ್ಲಿಗೆ ತೆರಳುವಂತ ಸಾಧ್ಯತೆ ಕೂಡ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ. ಯಾಕಂದರೆ ಎಲ್ಲೆಲ್ಲಿ ಹೆಣಗಳನ್ನು ಹೂಳಲಾಗಿದೆ, ದೇಶಾದ್ಯಂತ ಇದು ದೊಡ್ಡ ಮಟ್ಟದ ಸುದ್ದಿಯಾಗಿದೆ. ಎಲ್ಲಿ ನೋಡೋದ್ರಲ್ಲಿ ಚರ್ಚೆ, ಅಂಥದ್ರಲ್ಲಿ ಇದಕ್ಕೊಂದು ಉತ್ತರ ಸಿಗಬೇಕು ಅನ್ನುವಂಥದ್ದು. ಯಾಕಂದರೆ ನಾವು ಹಂಪಿಯ ಸುತ್ತಮುತ್ತ ಎಲ್ಲಗಿದ್ರೂ ಕೂಡ ಚಿನ್ನ ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಕೇಳಿದ್ವಿ. ಧರ್ಮಸ್ಥಳದ ಸುತ್ತಮುತ್ತ ಎಲ್ಲಗಿದ್ರೂ ಕೂಡ ಹೆಣಗಳು ಸಿಗ್ತವೆ ಅನ್ನುವಷ್ಟರ ಮಟ್ಟಿಗೆ ಮಾತುಗಳಿದೆ. ಇದಕ್ಕೆ ತೆರೆ ಬೀಳಬೇಕು ಅಂತ, ಸತ್ಯ ಏನು ಅನ್ನುವಂಥದ್ದು ಹೊರಗಡೆ ಬರಬೇಕು ಅಂತ. ಎಲ್ಲ ಹೆಣ್ಣುಗಳನ್ನು ಇವನೇ ವಿಲೇವಾರಿ ಮಾಡಿದ್ನ, 100 ಶವಗಳನ್ನು ಹಾಕಿದೆ ಅನ್ನುವಂಥ ಮಾತನ್ನು ಹೇಳಿದನಲ್ಲ, ಅದು ಎಲ್ಲದರ ಜವಾಬ್ದಾರಿಯನ್ನು ಈತನಿಗೆ ವಹಿಸಲಾಗಿತ್ತ. ನೋಡಿ, ಹೆಣ ಎತ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭ ಅಲ್ಲ. ನಾವು ಹೆಣ ಭಾರ ಅನ್ನುವಂಥ ಪದ ಬಳಸ್ತೀವಲ್ಲ, ಅದಕ್ಕೇನೆ ವಿಪರೀತ ಕಷ್ಟ. ಅದರಲ್ಲೂ ಇಂಥ ಈ ಏರುಗಳಲ್ಲಿ ತಗೊಂಡು ಹೋಗಿ ಹೆಣ ಹಾಕೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲವೇ ಅಲ್ಲ. ಯಾರ್ಯಾರು ಕೈಗೂಡಿಸಿದ್ರು, ಹಾಗಾದರೆ ಯಾರ್ಯಾರು ಜೊತೆಗಿದ್ರು? ಹೆಣನೂ ಇವನೇ ತಗೊಂಡೋದ, ಗುಂಡಿನೂ ಇವನೇ ತೆಗೆದ, ಮುಚ್ಚಿದ್ದು ಇವನೇ, ಎಲ್ಲವನ್ನೂ ಇವನೇ ಮಾಡಿದ್ನ? ಇವೆಲ್ಲ ಪ್ರಶ್ನೆಗಳು ಕೂಡ ಇವೆ. ನೋಡೋಣ 9ನೇ ಪಾಯಿಂಟಲ್ಲಿ ಏನು ಸಿಗುತ್ತೆ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್.